ಆತ್ಮೀಯರೇ ನಮಸ್ಕಾರ. ಅಖಿಲ ಕರ್ನಾಟಕ ಮಹಿಳಾ ಗರ್ಜನೆ ರಾಜ್ಯಾಧ್ಯಕ್ಷರಾದಂತಹ ಸಹೋದರಿ ಮಂಜುಶ್ರೀ ಅವರು ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ. ನಾಳೆ ನಡೆಯುವಂತಹ ಟೌನಲ್ಲಿಂದ ಫ್ರೀಡಂ ಪಾರ್ಕ್ ನಡೆಯುವಂತಹ ಬೃಹತ್ ಮೆರವಣಿಗೆಯ ಒಂದು ಕಾರ್ಯಕ್ರಮಕ್ಕೆ ಇಡೀ ಮಹಿಳೆಯರನ್ನು ಆಹ್ವಾನಿಸಲಿಕ್ಕೆ ಒಂದು ಮಹಿಳಾ ತಂಡದ ಎಲ್ಲ ರಾಜ್ಯಾಧ್ಯಕ್ಷರ ಬಳಿ ಒಂದು ಕರೆಯನ್ನು ಕೊಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಮಹಿಳಾ ಗರ್ಜನೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುಶ್ರೀ ಅವರು ಒಂದಷ್ಟು ಕನ್ನಡದ ಬಗ್ಗೆ ಮಾತಾಡ್ತಾ ಇಡೀ ಮಹಿಳಾ ಸಂಘಟನೆಗಳ ರಾಜ್ಯಾಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ, ಕಾರ್ಯಕರ್ತರನ್ನ ಹಾಗೂ ಇಡೀ ಕನ್ನಡಿಗರನ್ನು ಆಹ್ವಾನಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನೇರವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಧನ್ಯವಾದಗಳು ಸರ್. ಎಲ್ಲರಿಗೂ ಸಮಸ್ತ ನಾಡಿನ ಕನ್ನಡಿಗರಿಗೂ ಕೂಡ, ಕರ್ನಾಟಕದ ಕನ್ನಡಿಗರಿಗೂ ಕೂಡ, ಹೊರ ರಾಜ್ಯದ ಕನ್ನಡಿಗರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಆಕಸ್ಮಿಕವಾಗಿ ನಾನು ನಮ್ಮ ನಟರಾಜ್ ಸರ್ ಆಫೀಸ್ಗೆ ಬಂದದ್ದು ಭಾಳ ಖುಷಿಯಾಯಿತು. ಯಾಕೆಂದರೆ ಫಸ್ಟು ನಾನು ಇವ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆ ಖಂಡಿತ ಮಾತಾಡುವ. ಯಾಕಂದರೆ ಕನ್ನಡದ ಕಲೆಗಳ ಬಗ್ಗೆ ಮಾತಾಡುವಂಥದ್ದು ಒಂದಷ್ಟು ಕೆಲಸ ನಾವು ಮಾಡಬೇಕಾಗಿದೆ. ಸುಮಾರು ವರ್ಷಗಳ ಹಿಂದಿನಿಂದನೂ ಕೂಡ ಹಲವಾರು ಕನ್ನಡ ಪರ ಹೋರಾಟದಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮತ್ತು ಒಂದಷ್ಟು ದೌರ್ಜನ್ಯಗಳು ಕೂಡ ಇವ್ರ ಮೇಲೆ ಆಗಿದೆ. ಒಂದಷ್ಟು ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ತೊಡಗಿದಾಗ ಒಂದಷ್ಟು ಎಷ್ಟೇ ಅವಮಾನ ಬಂದರೂ ಕೂಡ ಕನ್ನಡದ ವಿಷಯದಲ್ಲಿ ಮಾತ್ರ ಅಂದಿನಿಂದ ಇಂದಿನವರೆಗೂ ಕೂಡ ಯಾರು ಏನೇ ಹೇಳಿದ್ರು ಕೂಡ ಈ ಕನ್ನಡದ ಹೋರಾಟದ ವಿಚಾರದಲ್ಲಿ ಮುಂಚೂಣಿ ನಾಯಕರಾಗಿ ಇವತ್ತು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ನಾಯಕರಾಗಿ ಇವತ್ತು ನಮಗೆಲ್ಲರಿಗೂ ಕೂಡ ಒಬ್ಬ ಏನ ಅಂತ ಹೇಳ್ತಾರೆ, ಏನು ಹೇಳ್ಬೋದು ಸರ್? ನಿಮಗೆ ತುಂಬ ಇದೆ, ಏನು ಹೇಳ್ಬೋದು ನಿಮಗೆ? ನಮ್ಮಿಚ್ಛೆ. ಸೊ ವೀರ ಸೇನಾನಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ವೀರ ಸೇನಾನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಅವರೇ ಒಂಥರ ಸೇನಾನಿ ಥರ, ಒಬ್ಬ ದೊಡ್ಡ ಅಣ್ಣನ ಥರ ನಮಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಈ ಸಂದರ್ಭದಲ್ಲೂ ಕೂಡ ನಾನು ನಾಗೇಶ್ ಅಣ್ಣವ್ರನ್ನ ಜ್ಞಾಪಿಸ್ತೀನಿ. ಯಾಕಂದರೆ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಅವ್ರ ಜೊತೆಯಲ್ಲಿ ಹೋರಾಟ ಮಾಡಿದ್ದುಂಟು. ಮತ್ತು ನಟರಾಜಣ್ಣವರು ಕೂಡ ಅವಾಗಲೂ ಕೂಡ ಅವ್ರ ಜೊತೆಯಲ್ಲಿ ಇದ್ದದ್ದುಂಟು. ಅವ್ರಿಗೂ ಒಂದು ಶಕ್ತಿಯಾಗಿ ಇವರು ಕೂಡ ಇದ್ದದ್ದುಂಟು. ಅವರು ಹೋದ್ಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕನ್ನಡದ ವಿಷಯದಲ್ಲಿ ಬಹಳಷ್ಟು ಹೋರಾಟಗಳನ್ನ ಮಾಡಿಕೊಂಡು ಇವತ್ತು ಈ ಕನ್ನಡ ಒಕ್ಕೂಟ ಅನ್ನೋ ಒಂದು ಎಲ್ಲ ಸಂಘಟನೆಗಳನ್ನು ಸೇರಿಸ್ಕೊಂಡು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅಂತೇಳಿ ಒಂದು ಕನ್ನಡ ಒಕ್ಕೂಟ ಅಂತೇಳಿ ಒಂದು ಬೃಹತ್ ಮಟ್ಟದ ಸುಮಾರು 1,000 ಜನ ಇದ್ದಾರ ಎಲ್ಲ ಸಂಘಟನೆಗಳು ಸೇರಿ ಒಂದು 100 ಸಂಘಟನೆಗಳ ಒಕ್ಕೂಟ ಮಾಡಿಕೊಂಡು ಇವತ್ತು ಎಲ್ಲನೂ ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಭಾಷಾ ವಿಚಾರವಾಗಿ ಆಗಿರ್ಬೋದು, ನೆಲ ಜಲ ಭಾಷೆ ವಿಚಾರವಾಗಿ ಆಗಿರ್ಬೋದು, ಅಥವಾ ನಮ್ಮ ಕನ್ನಡಿಗರಿಗೆ ಯಾವ್ದಾರ ಒಂದು ಅವಮಾನಕರ ಒಂದು ಸಂಗತಿಗಳು ಘಟನೆಗಳು ನಡೆದಾಗ ಅಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತಹ ಕೆಲಸಗಳನ್ನು ಇವತ್ತಿನವರೆಗೂ ಈ ಕನ್ನಡ ಒಕ್ಕೂಟ ಮಾಡ್ಕೊಂಡು ಬಂದಿದೆ. ಮೊದಲನೇದಾಗಿ ಕನ್ನಡ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳು, ಯಾಕಂದರೆ ನಿಮ್ಮನ್ನ ಕೂಡ ನಾವು ಗುರುತಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಕನ್ನಡಿಗರಾಗಿ. ಈ ಮೊದಲನೇದಾಗಿ ನೆಕ್ಸ್ಟ್ ಈಗ ನಾವು ನಾಳೆ 75ನೇ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆ ಗೊತ್ತು, ಪ್ರತಿ ವರ್ಷ ಕೂಡ ಕನ್ನಡಿಗರ ಮೇಲೆ ಬಹಳಷ್ಟು ದೌರ್ಜನ್ಯ ದಬ್ಬಾಳಿಕೆಗಳು ನಡೆದರೂ ಕೂಡ ನಾವು ಯಾವುದನ್ನೂ ಲೆಕ್ಕಿಸದೆ ನಮ್ಮ ಕನ್ನಡ ಹಬ್ಬವನ್ನು, ನಾಡ ಹಬ್ಬವನ್ನು, ಭುವನೇಶ್ವರಿಯ ಹಬ್ಬವನ್ನು ನಾವು ಮಾಡ್ಕೊತ ಬಂದಿದ್ದೀವಿ. ಈ ಸಲನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷನೂ ಕೂಡ ಅವರ ಒಂದು ಏನು ಕನ್ನಡ ಒಕ್ಕೂಟದಿಂದ ಮಾಡುವಂತಹ ಈ ಒಂದು ಏನು ಕನ್ನಡ ರಾಜ್ಯೋತ್ಸವ ಇದೆ, ಇದು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಈ ವರ್ಷನೂ ಕೂಡ ಇನ್ನು ಭಿನ್ನ ಹಾಗೂ ವಿಭಿನ್ನವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ನಮ್ಮ 8 ಕಲಾ ತಂಡಗಳು 15 ರಥಗಳು ಎಲ್ಲ ಒಗ್ಗೂಡಿಸಿ ಇನ್ನೂ ಭಿನ್ನವಾಗಿ ಇನ್ನೂ ಚಂದ ಭುವನೇಶ್ವರಿಯ ಆರಾಧನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕನ್ನಡ ಒಕ್ಕೂಟದ ಕಡೆಯಿಂದ. ನಾವೆಲ್ಲರೂ ಕೂಡ ಅವರಿಗೆ ಜೊತೆಯಾಗಬೇಕು. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರು ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಿಸ್ಬೇಕು, ನಾವೆಲ್ಲರೂ ಸೇರ್ಕೋಬೇಕು. ಈ ನಾಡ ಹಬ್ಬವನ್ನ
ಚಂದವಾಗಿ, ಅಂದವಾಗಿ, ಚಂದವಾಗಿ ಅವರ ಜೊತೆ ಸೇರಿ ನಾವೆಲ್ಲರೂ ಕೂಡ ಈ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ನಾನು ಕೂಡ ಕೈ ಜೋಡಿಸಿದ್ದೀನಿ. ನೀವೆಲ್ಲರೂ ಕೂಡ ಯಾರು ನಮ್ಮ ಕನ್ನಡ ಪರ ಹೆಣ್ಣು ಮಕ್ಕಳು ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಒಂದಷ್ಟು ಮಹಿಳಾ ಏನು ಸಂಘಗಳಿದ್ದೀರಿ ಆ ಸಂಘಗಳು ಅಷ್ಟೇನೆ ಎಲ್ಲರೂ ಕೂಡ ಭಾಗವಹಿಸಿ, ಕಾರ್ಮಿಕ ಸಂಘಟನೆ ಇರ್ಬೋದು, ತುಂಬಾ ಸಂಘಟನೆಗಳು ಇದಾವೆ. ಎಲ್ಲ ನಾಳೆ ಎಲ್ಲ ಪ್ರತಿ ಸಂಘಟನೆಗಳು ಕೂಡ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮೊದಲನೇ ವರ್ಷದಿಂದ ಈ ವರ್ಷದವರೆಗೂ ಇಲ್ಲಿವರೆಗೂ ಅಂಬೇಡ್ಕರ ಒಂದು ರಥವನ್ನ ಅವತ್ತಿಂದ ನಾವು ಮೆರವಣಿಗೆಯಲ್ಲಿ ಸಾಗಿಸ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ದಿವಸ ಬಹಳಷ್ಟು ಖುಷಿ ಸರ್. ಇವತ್ತು ಸಂವಿಧಾನಕ್ಕೆ ನೀವು ಕೊಡುವಂತ ಬೆಲೆ ಇದೆಯಲ್ಲ, ಇವತ್ತು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ಸಂವಿಧಾನನೇ ಕಾರಣ. ಸೊ ಹಾಗಾಗಿ ಅದು ಒಂದು ವಿಶೇಷ, ಅದು ವಿಶೇಷವಾಗಿ ನೀವು ಏನೋ ಅಂಬೇಡ್ಕರ್ ಅವ್ರದ್ದು ರಥವನ್ನು ಕೂಡ ಮಾಡ್ತಾ ಇರೋದು ಬಹಳ ವಿಶೇಷ, ಬಹಳಷ್ಟು ಒಳ್ಳೇದಾಯ್ತು. ನಿಜವಾಗ್ಲೂ ನಾವೆಲ್ಲರೂ ಸೇರಿ ಈ ಒಂದು 70ನೇ ಕನ್ನಡ ರಾಜ್ಯೋತ್ಸವನ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿ ಅವ್ರಿಗೂ ಕೂಡ ನಾವು ಕೈ ಜೋಡಿಸೋಣ, ನಾವು ಕೂಡ ಒಗ್ಗಟ್ಟಾಗಿ ಎಲ್ಲರೂ ಸೇರೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಸರ್. ಹೀಗೆ ನಿಮ್ಮ ಕನ್ನಡ ಪರ ಕೆಲಸಗಳು ಮುಂದುವರಿಲಿ. ಬಹಳ ಖುಷಿ ಇದೆ. ನಿಮ್ಮ ಮೇಲೆ ತುಂಬಾ 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 ಟೀಕೆಗಳು, ಅವಮಾನಗಳು ಏನೇ ಬಂದರೂ ಕೂಡ ಈ ಕನ್ನಡದ ಏನು ಒಂದು ಶಾಲೆಗೆ ನೀವು ಕೊಡುವಂತ ಗೌರವ ಮತ್ತೆ ನೀವು ಮಾಡುವಂತ ಹೋರಾಟಗಳಿದೆಯಲ್ಲ, ಅದು ಪ್ರತಿ ಒಂದು ದಿವಸನೂ ನಾನು ನೆನಪಿಸ್ತೀನಿ. ಯಾಕೆ ಅಂದ್ರೆ ನಾನು ಬಂದು ಸುಮಾರು 4-5 ವರ್ಷಗಳ ತನಕ ನಿಮ್ಮ ಕೈ ಸೇರಿಲ್ಲ, ಯಾಕೆಂದ್ರೆ ನನ್ನದೇ ಆದಂತ ಗುರಿ ಉದ್ದೇಶ ಇಲ್ಲ. ಆದ್ರೂ ಕೂಡ ನನ್ನಂತ ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಬಿಡದೆ ನೀವು ಕರೆಸಿ ನಮ್ಗೊಂದು ಗೌರವ ಕೊಡ್ತಿರಲ್ಲ, ಅದು ನನಗೆ ಬಹಳಷ್ಟು ಖುಷಿ ಇದೆ. ನಾನು ನಿಮ್ಮ ಒಂದು ಅಪ್ಪಟ ನಾಗೇಶಣ್ಣ ಬಿಟ್ಟರೆ ನೆಕ್ಸ್ಟ್ ಅಪ್ಪಟ ಅಭಿಮಾನಿ ನಿಮ್ಗೆ ನಾನು. ಧನ್ಯವಾದಗಳು. ನಿಮಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಳ್ಳೆಯದಾಗಲಿ. ಸಂತೋಷ. ಸಹೋದರಿ ಮಂಜುಶ್ರೀ ಅವರು ಭಾಳ ಅದ್ಭುತವಾಗಿ ಮಾತಾಡಿ ಕನ್ನಡದ ಬಗ್ಗೆ ಮತ್ತು ಕನ್ನಡ ಹೋರಾಟಗಾರರ ಬಗ್ಗೆ, ನಾಳೆ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಕ್ಕೆ ನಾನು ಮಂಜುಶ್ರೀ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.